ಹಲವು ವಿವಾದಗಳ ಬಳಿಕ ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆಯನ್ನು ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿದ್ದಾರೆ ಸಿಎಂ ಪತ್ರದ ಆಧಾರದ ಮೇಲೆ ಸಂಪುಟದಿಂದ ರಾಜಣ್ಣ ಅವರನ್ನು ವಜಾ ಮಾಡಲಾಗಿದೆ. ಪಕ್ಷದಿಂದಲೂ ಉಚ್ಚಾಟನೆ ಮಾಡುತ್ತಾ ಕಾಂಗ್ರೆಸ್ ಅನ್ನೋದೊಂದು ಪ್ರಶ್ನೆ ಉಳ್ಕೊಂಡಿದೆ. ಹೈಕಮಾಂಡ್ ತಂದೆಯ ರಾಜೀನಾಮೆಯಿಂದ ಪುತ್ರ ರಾಜೇಂದ್ರನಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಹೈಕಮಾಂಡ್ ತೆಗೆದುಕೊಂಡ ಈ ನಿರ್ಧಾರದಿಂದ ರಾಜಣ್ಣ ಅವರಿಗಿಂತ ರಾಜಣ್ಣ ಅವರ ಪುತ್ರ ರಾಜೇಂದ್ರರಿಗೆ ಇದೀಗ ಫುಲ್ ಟೆನ್ಷನ್ ಶುರು ಆಗಿದೆ. ಯಾಕಂದ್ರೆ ರಾಜಣ್ಣ ಅವರು ರಾಜಕೀಯ ಭವಿಷ್ಯದಲ್ಲಿ ಏನೇನು ಅಧಿಕಾರವನ್ನು ಅನುಭವಿಸಬೇಕಾಗಿತ್ತೋ ಆ ಅಧಿಕಾರಿಗಳನ್ನ ಅವರು ಅನುಭವಿಸಿದ್ದಾರೆ. ಬಟ್ ಇನ್ ದ ಫ್ಯೂಚರ್ ಅಂತ ಬಂದಾಗ ರಾಜೇಂದ್ರ ಅವರು ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು, ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು, ಕ್ಷೇತ್ರದಲ್ಲಿ ಒಂದು ಹಿಡಿತ ಸಾಧಿಸುವ ಪ್ರಯತ್ನದಲ್ಲಿ ಇದ್ರು, ಒಂದೊಳ್ಳೆ ಅಧಿಕಾರ ಅವಕಾಶಗಳಿಗಾಗಿ ಕಾಯ್ತಾ ಇದ್ರು, ನಿರೀಕ್ಷೆಯಲ್ಲಿ ಇದ್ರು. ಆದರೆ ತಂದೆಯ ರಾಜೀನಾಮೆಗಿಂದ, ಅದರಲ್ಲೂ ಹೈಕಮಾಂಡ್ ನಾಯಕರೇ ಕೊಡಿಸಿರುವಂಥ ಈ ರಾಜೀನಾಮೆಗಿಂದ ಪುತ್ರ ರಾಜೇಂದ್ರ ಅವರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಸೊ ಮೊದಲಿಗೆ ರಾಜಣ್ಣ ರಾಜೀನಾಮೆ ಅಂತ ಅಂದಾಗ ಎಲ್ರಿಗೂ ಪ್ರಶ್ನೆಗಳು ಹುಟ್ಟುಕೊಂಡಿತ್ತು. ಇದ್ದಕ್ಕಿದ್ದ ಹಾಗೇನೆ ಯಾಕೆ ಈ ರಾಜೀನಾಮೆ ಕೊಟ್ಟರು, ಏನಾಗ್ತಾ ಇದೆ, ಅವ್ರಿಗೆ ಅಂಥದ್ದು ಏನು ಬೇಸರ ಆಗಿದೆ ಅಂತ. ಅದಾದ ನಂತರ ಕೆಲವು ಕ್ಷಣಗಳಲ್ಲಿ ಒಂದು ಕ್ಲಾರಿಟಿ ಸಿಕ್ಬಿಡ್ತು. ಇದು ರಾಜೀನಾಮೆ ಅಲ್ಲ, ಇದು ವಜಾ ಮಾಡಲಾಗಿದೆ ಅನ್ನೋದು ಗೊತ್ತಾಯಿತು. ಸೊ ರಾಜಣ್ಣ ಅವರ ಈ ಒಂದು ವಜಕ್ಕೆ ಕಾರಣ ಏನು ಅನ್ನೋದನ್ನು ಹುಡ್ಕೊಂಡು ಹೋದಾಗ ಸಾಕಷ್ಟು ಉತ್ತರಗಳು ಸಿಗತ್ತೆ. ರಾಜಣ್ಣ ಅವರ ಇತ್ತೀಚಿನ ನಡವಳಿಕೆ, ರಾಜಣ್ಣ ಅವರು ಇತ್ತೀಚೆಗೆ ವಿವಾದಗಳನ್ನು ಸೃಷ್ಟಿಸ್ತಾ ಇದ್ದಿದ್ದು, ವಿವಾದಗಳ ರಾಜ ಅಂತ ಕರೆಸ್ಕೊಳ್ತಾ ಇದ್ದಿತ್ತು, ಇದೆಲ್ಲವೂ ಕೂಡ ಇದಕ್ಕೆ ಕಾರಣ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಯವರ ಹೋರಾಟದ ಬಗ್ಗೆ ತಾತ್ಸಾರವಾಗಿ ಮಾತನಾಡಿದ್ದು, ಬಹಳ ಅವರು ನಿಷ್ಠೂರವಾಗಿ ಮಾತನಾಡಿದ್ದು, ಏನೋ ಮಾತಾಡೋಕ್ಕೋಗಿ ಮಾತಾಡಲೇಬೇಕು ಅಂತ ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಆ ಮಾತು ಮಾತ್ರ ಸಾಕಷ್ಟು ಮುಜುಗರಕ್ಕೂ ಕಾಂಗ್ರೆಸ್ನನ್ನು ಈಡು ಮಾಡಿದ್ದಂತೂ ಸತ್ಯ. ಇದೆಲ್ಲದರ ನಡುವೆ ರಾಜಣ್ಣ ಅವರು ಹೇಳೋ ಹಾಗೆ ಇದರ ಹಿಂದೆ ಕೆಲವರು ಇದ್ದಾರೆ, ಕೆಲವು ಷಡ್ಯಂತ್ರಗಳಿಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಕೂಡ ಇರಬಹುದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಏನಾಗಬಹುದು ಅನ್ನೋ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ರಾಜಣ್ಣ ಅವರ ವಜಾ ಮನಸ್ಸಿಗೆ ನೋವುಂಟು ಮಾಡಿದೆ. ರಾಜಣ್ಣ ಅವರ ವಜಾಗೆ ನಿರ್ದಿಷ್ಟ ಕಾರಣ ಅನ್ನೋದು ಗೊತ್ತಿಲ್ಲ. ಇದು ಪಕ್ಷದ ನಿರ್ಧಾರ, ಬೇರೇನೂ ವಿಚಾರ ನಂಗೆ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ನಾನು ಸುಮಾರು 25 ವರ್ಷಗಳ ಹಳೆಯ ಸ್ನೇಹಿತರು. ನಾನು ಸಿಎಂಗೆ ಕೇಳಿದೆ, ಅವರು ಒಂದು ಮಾಹಿತಿ ನೀಡಿದ್ರು. ಮಂತ್ರಿಗಳು, ಶಾಸಕರು CLP ನಾಯಕರ ವ್ಯಾಪ್ತಿಯಲ್ಲಿ ಬರ್ತಾರೆ, ಶಾಸಕರು ಅಶಿಸ್ತು ತೋರಿದ್ರೆ ನೋಟಿಸನ್ನು ಕೊಡಬಹುದಿತ್ತು. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ನನಗೆ ಶಾಸಕರು, ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಆರ್ಡರಿ ಶಾಸಕರು ಅದು ಬಿಟ್ಟರೆ CLP ನಾಯಕರೇ ಶಾಸಕರ ಮೇಲೆ ನಿಯಂತ್ರಣ ಮಾಡ್ತಾರೆ. ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದು, ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷ ತೀರ್ಮಾನ. ನನಗೆ ತಿಳಿದಂತೆ ಪಕ್ಷದ ಎಸ್ ನೋಡಿ, ಇದು DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಆಗಿದೆ. ನನಗೂ ಕೂಡ ಈ ವಿಚಾರದ ಬಗ್ಗೆ ಗೊತ್ತಿಲ್ಲ, ಬಟ್ ಬೇಸರ ಆಗಿದೆ. ಸುಮಾರು 25 ವರ್ಷಗಳಿಂದ ನಾವು ಸ್ನೇಹಿತರಾಗಿದ್ವಿ, ಮತ್ತು ಈ KPCC ಅಧ್ಯಕ್ಷರ ಲಿಮಿಟ್ಸ್ಗೆ ನಾನು ಇದಕ್ಕೆಲ್ಲ ನೋಟಿಸ್ ಕೊಡೋದು ಈ ಸಚಿವರುಗಳಿಗೆಲ್ಲ ಬರಲ್ಲ. ಇದೇನಿದ್ರೂ ಹೈಕಮಾಂಡ್ ನಿರ್ಧಾರ ಏನಿದೆ ಅದನ್ನು ನಾವು ಇಲ್ಲಿ ಒಪ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾನೆ. ಸೊ ಕೆಲವು ದಿನಗಳಿಂದ DK ಶಿವಕುಮಾರ್ ಅವರನ್ನು ಕಂಡ್ರೆ ರಾಜಣ್ಣ ಅವ್ರಿಗೆ ಆಗ್ತಾ ಇರಲಿಲ್ಲ.
ಕೆಲವು ದಿನಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದು ಸ್ವಲ್ಪ ಇರುಸು ಮುರುಸು ಇಬ್ಬರ ಮಧ್ಯದಲ್ಲೂ ಇತ್ತು. ಬಟ್ ಎಲ್ಲೂ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಸ್ಟೇಟ್ಮೆಂಟ್ಗಳನ್ನು ರಾಜಣ್ಣ ಅವರ ವಿರುದ್ಧವಾಗಿ ಕೊಟ್ಟಿದ್ದಾಗಿರ್ಬೋದು, ಅಥವಾ ರಾಜಣ್ಣ ಅವರ ಹೇಳಿಕೆಯನ್ನು ತಪ್ಪು ಅಂತ ಅಲ್ಲೇ ಉತ್ತರ ಕೊಟ್ಟಿದ್ದಾಗಿರ್ಬೋದು, ಇದು ಯಾವುದೂ ಇಲ್ಲ. ಆದರೆ ರಾಜಣ್ಣ ಅವರು ಮಾತ್ರ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ KPCC ಅಧ್ಯಕ್ಷರು ಬದಲಾವಣೆ ಆಗಬೇಕು, CM ಯಾಕೆ ಬದಲಾಗಬೇಕು, DCM ಸ್ಥಾನ ಮತ್ತೊಂದಷ್ಟು ಸೃಷ್ಟಿ ಆಗಬೇಕು, ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಈ ಥರದ ನಾನಾ ವಿಚಾರಗಳನ್ನು ಅವರು ಮುನ್ನೆಲೆಗೆ ತರ್ತಾ ಇದ್ರು. ಈ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಸದ್ದು ಆಗಿತ್ತು. ಆ ಸದ್ದಿಗೆ ಕಾರಣವೇ ಈ ರಾಜಣ್ಣ. ಬೇರೆ ಪಕ್ಷದವರೆಲ್ಲ ಇದ್ರ ಲಾಭ ಪಡ್ಕೊಂಡ್ಬಿಟ್ರು. ರಾಜಣ್ಣ ಅವರು ಚಿಕ್ಕದೊಂದು ಕಿಡಿ ಹೊತ್ತಿಸಿದ್ರು. ಆದರೆ ಸದನದಲ್ಲಿ ಕಾಂಗ್ರೆಸ್ಸನ್ನೇ ಮುಜುಗರಕ್ಕೆ ಒಳಪಡಿಸಿದ್ದು ಇದೇ ರಾಜಣ್ಣ ಅವರು. ಹೋಗಿ ಬಂದು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಿದ್ರು ಅನ್ನೋದೊಂದು ಹೊರತುಪಡಿಸಿದ್ರೆ ಕಾಂಗ್ರೆಸ್ಸನ್ನು ಎಷ್ಟರ ಮಟ್ಟಿಗೆ ಅಜೀಬ್ ಮಾಡ್ಬೋದು ಆ ಎಲ್ಲ ಕೆಲಸವನ್ನು ರಾಜಣ್ಣ ಅವರು ತಮಗೆ ಸಮಯ ಸಿಕ್ಕಾಗ, ತಮಗೆ ಅವಕಾಶ ಸಿಕ್ಕಾಗ ಅದನ್ನು ಮಾಡ್ತಾಯಿದ್ರು. ಕಾಂಗ್ರೆಸ್ನ ನಾಯಕರ ವಿರುದ್ಧ ಮಾತಾಡ್ತಾ ಇದ್ರು, ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ರು, ಕೇಂದ್ರ ನಾಯಕರ ವಿರುದ್ಧ ಮಾತಾಡ್ತಾ ಇದ್ರು, ರಾಜ್ಯ ಉಸ್ತುವಾರಿ ವಿರುದ್ಧ ಮಾತಾಡ್ತಾ ಇದ್ರು. ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕಾಂಗ್ರೆಸ್ನ ವಿರುದ್ಧವೇ ಕೊಟ್ಟಿದ್ರು ರಾಜಣ್ಣ. ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಹೇಳ್ಬಿಡಿ ಮಾಮೂಲಿ ಮಾಜಿ ಸಚಿವ ಅಂತ ಕರ್ಸ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ರು ಮಂತ್ರಿಯ ಕೆಲಸ ಮಾಡಲಿಕ್ಕೆ. ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ, ಧನ್ಯವಾದ ಹೇಳಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಚಲವಣ್ಣವರು ಮತ್ತು ಸುಧಾಕರ್ ಅವರು, ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನಸೀರ್ ಸಾಹೇಬರು ಆದಿಯಾಗಿ ನಾವೆಲ್ಲರೂ ಕೂಡ ಸಾಹೇಬರನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು, ನಾನೇನು ಹೇಳಬಹುದಾಗಿದೆ ಅಂತಕ್ಕಂಥದ್ದನ್ನು ಈಗ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರು ಕೂಡ. ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಬಂದು ನಿಂತಿದ್ದೇನೆ. ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ಗವರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲಿ ಡ್ರಾಪ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು. ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರದಿಂದ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ. ಇದು ನಮ್ಮ ಪಕ್ಷದ ತೀರ್ಮಾನ ಇದೆ. ಪಕ್ಷದ ತೀರ್ಮಾನ ಇರೋದ್ರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡತಕ್ಕಂಥದ್ದು ಸಾಧು ಅಲ್ಲ ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾವು ಅವರಿಗೆ ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು, ಶಾಸಕರು ಕೂಡ ಹೋಗ್ತೀವಿ. ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು. ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ. ಅವರು ಏನು ಈ ದೇಶದ ಈಗ ಮತಗಳ್ಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮುಂದೆ ಕೂಡ ಕೆಲಸ ಮಾಡ್ತೇವೆ. ಸರ್, ತಪ್ಪು ಗ್ರಹಿಕೆ ಮಾಡಿಸಿದವರು ಇದ್ದಾರಾ? ಈಗಾಗಲೇ ಹೇಳಿದ್ದೇನೆ. ಯಾರು? ಏನೆಲ್ಲ ಬೇರೆ ವಿವರಗಳಿದ್ದಾವೆ. ಮುಂದಿನ ಸಮಯಕ್ಕೆ ಸರಿಯಾಗಿ ಅವೆಲ್ಲ ತಿಳಿಸಿ. ಸರ್, ನೀವು ರಾಜೀನಾಮೆ ಕೊಟ್ರ? ಸರ್